ಫ್ರೆಂಡ್ಸ್, ಇದು 25 ವರ್ಷದ ಹಿಂದಿನ ಕತೆ. ಅಂದರೆ 2001ರಲ್ಲಿ ನಾವು ಶಾಲಾ ಮಕ್ಕಳನ್ನ ಕರ್ಕೊಂಡು ಕುದುರೆಮುಖಕ್ಕೆ ಟ್ರಿಪ್ ಹೋಗಿದ್ವಿ. ಕುದುರೆಮುಖ ನ್ಯಾಷನಲ್ ಪಾರ್ಕ್ ಅಂತ ಅವಾಗ ತುಂಬ ಫೇಮಸ್ಸು. ಅದನ್ನು ನೋಡೋದೇ ಒಂದು ಹಬ್ಬ. ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗಿದ್ದಂತಹ ಕಾಲ. ತುಂಬ ಅಂದರೆ ತುಂಬ ವಿಜೃಂಭಣೆಯಿಂದ ಆ ನಗರ ಇತ್ತು. ಭಾರತದಲ್ಲೇ 2ನೇ ಯೋಜನೆಬದ್ಧವಾಗಿ ಕಟ್ಟಿದಂತಹ ಪ್ಲ್ಯಾಂಡ್ ಸಿಟಿ ಅಂತ ಇದನ್ನು ಕರೀತಾ ಇದ್ರು. ಅಷ್ಟು ಚೆನ್ನಾಗಿ ವಿಜೃಂಭಣೆ ಇದ್ದಂತಹ ಈ ಕುದುರೆಮುಖ ನ್ಯಾಷನಲ್ ಪಾರ್ಕ್ ಇಂದು ಹೇಗಾಗಿದೆ ಗೊತ್ತಾ? ನಂಬಕ್ಕೆ ಸಾಧ್ಯ ಇಲ್ಲ. ಆ ರೀತಿ ತುಂಬ ಅಂದರೆ ತುಂಬ ಬದಲಾವಣೆ ಆಗಿದೆ. ಎಲ್ಲ ಪಾರ್ಟ್ ಬಿದ್ದೋಗಿದೆ. ನಾವು ಫ್ರೆಂಡ್ಸು, ಫ್ಯಾಮಿಲಿ ಮೆಂಬರ್ಸು ಎಲ್ಲ ಸೇರಿ ಕುದುರೆಮುಖ ನೋಡೋಣ ಹೇಗಾಗಿದೆ ಅಂತ ಟ್ರಿಪ್ ಹೋಗಿದ್ವಿ. ಆ ಸಮಯದಲ್ಲಿ ಅಲ್ಲಿ ಆಶ್ಚರ್ಯ ಆಯಿತು. ಆ ರೀತಿ ಬದಲಾವಣೆ ಆಗಿದೆ. ದಾರಿಲಿ ಹೋಗ್ತಾ ನಮ್ಮ ರವಿಚಂದ್ರನ್ ಅವರು ಶೂಟಿಂಗ್ ಮಾಡಿದ್ದಂತಹ ಕೆಳಗೂರು ಎಸ್ಟೇಟ್ನಲ್ಲಿ ಒಂದು ಹಾಡಿದೆ ಗೊತ್ತಾ? ಪ್ರೇಮಿಯೇ ಪ್ರೇಮವ ಕೊಂದಳು ಅಂತ. ಆ ಸಾಂಗನ್ನು ಇಲ್ಲಿ ಶೂಟ್ ಮಾಡಿದಂತಹ ಎಸ್ಟೇಟ್ ಕೆಳಗೂರು ಎಸ್ಟೇಟ್ ಅಂತ ದಾರಿ ಮಧ್ಯ ಕುದುರೆಮುಖಕ್ಕೆ ಹೋಗುವ ಮುಂಚೆ ಸಿಗುತ್ತೆ ನೋಡಿ. ಅಲ್ಲಿ ದೂರದಲ್ಲಿ ನವಿಲು ನರ್ತನ ಮಾಡ್ತಿರುವಂತಹ ವಿಡಿಯೋನೂ ಇದೆ. ದೂರದಲ್ಲಿ ಇರೋದ್ರಿಂದ ಅಷ್ಟು ಕ್ಲಿಯರಾಗಿ ಕಾಣಿಸಲ್ಲ. ಆ ರೀತಿ ಆ ಎಸ್ಟೇಟು ತುಂಬ ಚೆನ್ನಾಗಿದೆ. ಅಲ್ಲಿ ಟೀ ಎಲೆಗಳನ್ನು ಅವಾಗೆಲ್ಲ ಬಿಡಿಸಿ ಕಟ್ ಮಾಡ್ತಿದ್ರು. ಈಗ ದೊಡ್ಡ ಅದಕ್ಕೆ ಮಿಷನ್ ಥರ ಕತ್ತಿ ಥರ ಬಂದಿದೆ. ಜಸ್ಟ್ ಹಿಂಗೊಂದು ಹಾಕ್ಬಿಟ್ರೆ ಸಾಕು, ಒಂದು ಸಲ ಹೊಡೆದ್ರೆ ಎಲ್ಲ ಪತ ಅಂತ ಉದುರೋಗ್ಬಿಡುತ್ತೆ. ಆ ರೀತಿ ತುಂಬ ಈಸಿಯಾಗಿ ಟೀ ಎಲೆಗಳನ್ನು ಬಿಡಿಸುವ ತಂತ್ರಜ್ಞಾನ ಎಲ್ಲ ಬೆಳೆದಿದೆ. ಟೀ ಎಸ್ಟೇಟ್ ಅಂತೂ ತುಂಬ ಚೆನ್ನಾಗಿತ್ತು. ಅದಕ್ಕೆ ಆ ಕಾಲದಲ್ಲಿ ರವಿಚಂದ್ರನ್ ಸರ್ ಇದನ್ನು ಕೆಳಗೂರು ಎಸ್ಟೇಟನ್ನು ಆಯ್ಕೆ ಮಾಡಿದ್ರು ಅನಿಸುತ್ತೆ. ಸರಿ, ನಾವು ಹೋಗ್ತಾ ಕುದುರೆಮುಖಕ್ಕೆ ಏನಾಯಿತು, ಏನೇನು ಪ್ರಾಬ್ಲಮ್ ಆಯಿತು, ಈ ಕುದುರೆಮುಖದಲ್ಲಿ ಗಣಿಗಾರಿಕೆ ಯಾಕೆ ನಿಲ್ತು, ಇದು ತುಂಬ ಪರಿಸರಕ್ಕೆ ಹಾನಿ ಆಯಿತು ಅಂತ ಸುಪ್ರೀಂ ಕೋರ್ಟು ಇಲ್ಲಿ ಗಣಿಗಾರಿಕೆಯನ್ನು ನಿಲ್ಲಿಸಲೇಬೇಕು ಅಂತ ಆರ್ಡ್ರ್ ತಂದ ತಕ್ಷಣ ಅಲ್ಲಿ ಗಣಿಗಾರಿಕೆ ಎಲ್ಲ ಸ್ಟಾಪ್ ಆಯ್ತಂತೆ. ಇದು ತುಂಬ ಹಿಂದಿನ ಕಾಲದಲ್ಲಿ, ರಾಜರ ಕಾಲದಲ್ಲಿ ಯಾರೋ ಒಬ್ಬರು ಸೈಂಟಿಸ್ಟು, ಹೆಸರು ಸರಿ ಗೊತ್ತಿಲ್ಲ, ಅವರು ಕುದುರೆಯಲ್ಲಿ ಹೋಗ್ಬೇಕಾರೆ ಈ ಕಾಡಲ್ಲಿ ಕುದುರೆ ಯಾಕೋ ವಿಚಿತ್ರವಾಗಿ ಆಡೋದನ್ನು ಕಂಡು ಏನೋ ಇರ್ಬೋದು ಇಲ್ಲಿ ಅಂತ ಕಂಡಿಡ್ದು ಆ ಕುದುರೆಗೆ ಆ ಮಣ್ಣೆ ಅಂಟ್ಕೊಳ್ಳೋದಂತೆ. ಇದನ್ನು ಇಲ್ಲೇನೋ ಅದಿರಿದೆ ಅಂತೇಳಿ ಆ ವಿಜ್ಞಾನಿ ಕಂಡಿಡ್ದು ಇಲ್ಲಿ ಅದಿರಿದೆ ಅಂತ ಕಂಡಿಡಿದ್ಮೇಲೆ ಎಲ್ಲ ಬೇರೆ ದೇಶದವರು ಸಹ ನಾವು ಇಲ್ಲಿ ಗಣಿಗಾರಿಕೆಯನ್ನು ಮಾಡೋಕ್ಕೆ ಹಣನ ಹಾಕ್ತೀವಿ ಅಂತ ಹೇಳಿ ಶುರು ಮಾಡಿದ್ರಿಂದ ಈ ಗಣಿಗಾರಿಕೆ ಸುಮಾರು ದೇಶಗಳ ಸಹಾಯದಿಂದ, ನಮ್ಮ ಸರ್ಕಾರದಿಂದನೂ ಸಹ ಇದೆಲ್ಲ ಸೇರಿ ಇಲ್ಲಿ ಗಣಿಗಾರಿಕೆಯನ್ನು ಶುರು ಮಾಡಿದ್ರಂತೆ. ಗಣಿಗಾರಿಕೆ ನಮಗೆಲ್ಲ ಹಾನಿ ಅಂತ ಕೊನೆಗೆ ಗೌರ್ಮೆಂಟು ಸ್ಟಾಪ್ ಮಾಡ್ತು. ಈ ಹಾಡನ್ನು ಯಾರೂ ಮರೆಯೋಕ್ಕೆ ಸಾಧ್ಯ ಇಲ್ಲ. ಆವಾಗಿನ ಕಾಲದಲ್ಲೇ ಅಷ್ಟು ಫೇಮಸ್ ಸಾಂಗ್ ಇದು. ಸರಿ, ಅದನ್ನು ನೋಡಿ ಇಲ್ಲೆಲ್ಲ ಫಿಲ್ಮ್ ಶೂಟಿಂಗ್ ಆಗಿತ್ತಾ ಅಂತ ಏನೋ ಒಂಥರ ಖುಷಿ ಆಯಿತು. ಫೋಟೋ ಎಲ್ಲ ತಗೊಂಡ್ವಿ. ನೆಕ್ಸ್ಟ್ ಮುಂದೆ ಹೋಗ್ತಾ ಇದ್ವಿ. ಮುಖಕ್ಕೆ ಹೋಗೋ ಮುಂದೆ ಸುತ್ತಲೂ ಈ ರೀತಿ ಪರಿಸರ ಅಂತೂ ತುಂಬ ಚೆನ್ನಾಗಿತ್ತು. ನೇಚರು ಅಂತೂ ಕುದುರೆಮುಖಕ್ಕೆ ಬಂದ್ವಿ. KIOCL ಕಂಪ್ನಿ ಅವಾಗ ನಡೆಸ್ತಿದ್ದಂತಹ ಕುದುರೆಮುಖದ ಚಿತ್ರನೂ ಸಹ ಅಲ್ಲೇ ಇತ್ತು. ಅದನ್ನೆಲ್ಲ ನೋಡಿ ನಾವು ತಂದಿದ್ದಂತಹ ಊಟವನ್ನೆಲ್ಲ ಸ್ವಲ್ಪ ತಿಂದು ಅಲ್ಲೇ ಮಕ್ಕಳೆಲ್ಲ ತಿಂದು ಹೊರಟ್ವಿ. ನೋಡಿದ್ರೆ ಕೆಳಗಿಲ್ದೆ ಮಾಡ್ಬೋದಿತ್ತಲ್ಲ, ಎಲ್ಲಿ ನೋಡಿದ್ರು ಸಹ ಮೊದಲಿನ ಥರ ಏನೂ ಇಲ್ವಲ್ಲ ಅಂತ ಆಶ್ಚರ್ಯ ಆಗಿತ್ತು. ನಾನು ಮೊದಲು ಬಂದಿದ್ದು ಇದೇ ಊರ ಅನ್ನೋ ಅಷ್ಟು ಊರು ತುಂಬ ಹಾಳಾಗಿತ್ತು. ನೋಡಿ ಇಲ್ಲಿ ಎಷ್ಟು ಚೆನ್ನಾಗಿರೋ ಹಾಸ್ಪಿಟ್ಲ್ ಇದೆ ಅಂತ. ಸುಮಾರು 5,000 ಜನ ವಾಸ ಮಾಡ್ತಿದ್ರಂತೆ. ಸುಮಾರು 1900
2004 ತನಕ ಇಲ್ಲಿ ಕಾರ್ಖಾನೆಗಳು ನಡೀತಿತ್ತು, ಹಾಸ್ಪಿಟ್ಲ್ ಇತ್ತು. ಹಾಸ್ಪಿಟ್ಲ್ ಅಂತೂ ಎಷ್ಟು ಚೆನ್ನಾಗಿದೆ ಅಂತ ಕಟ್ಟಡ ನೋಡಿ. ನಮ್ಮ ಮಕ್ಕಳು ಒಳಗಡೆ ಓಪನ್ ಮಾಡಿ ಒಂಚೂರು ನೋಡ್ತಾ ಇದ್ರು. ಅಷ್ಟು ಚೆನ್ನಾಗಿತ್ತು. ರೂಮ್ ಫೆಸಿಲಿಟಿ, AC ಫೆಸಿಲಿಟಿ ಎಲ್ಲ ಇತ್ತು. ಈಗ ಜಸ್ಟ್ ಎಲ್ಲ ಪಳವಳಿಕೆ. ಈ ಮಳೆಗಾಲದಲ್ಲಿ ಬಂದ್ರಂತೂ ಅದ್ರ ಮೇಲೆ ತುಂಬಾ ಪಾಚಿನೇ ಬೆಳೆದಿರುತ್ತಂತೆ. ಬಿಲ್ಡಿಂಗು ಅಷ್ಟು ಚೆನ್ನಾಗಿದೆ. ಪಾಚಿ ಎಲ್ಲ ಬೆಳೆದು ಹೆಂಗ್ ಕಾಣ್ತಿದೆ ನೋಡಿ. ಮನೆಗಳು ಅಷ್ಟೇ ಎಷ್ಟು ಕ್ರಮಬದ್ಧವಾಗಿ ಡೂಪ್ಲೆಕ್ಸ್ ತರ ಕಟ್ಟಿದೆ ನೋಡಿ. ಅವಾಗ ಇರೋ ಸ್ಟ್ಯಾಂಡರ್ಡ್ ಇಂಜಿನಿಯರ್ಸು, ಆ ಕಾರ್ಖಾನೆಯಲ್ಲಿ ಇದ್ದಂತಹ ಕಾರ್ಮಿಕರಿಗೋಸ್ಕರ ಈ ಮನೆಗಳನ್ನೆಲ್ಲ ಕಟ್ಟಿದ್ರಂತೆ. ಈ ಮನೆಗಳೆಲ್ಲ ಹಾಳಾಗಿದೆ ಇವಾಗ. ನೋಡಕ್ಕಂತೂ ಅಸಾಧ್ಯ. ಅಯ್ಯೋ, ಎಷ್ಟು ಚೆನ್ನಾಗಿರೋ ಮನೆಗಳು. ಎಷ್ಟೊಂದು ಈಗಿನ ಕಾಲದಲ್ಲಿ ಮನೆಗಳು ವಾಸ ಮಾಡಕ್ಕೆ ಅಂತ ಕೆಲವರು ಇದ್ದಾರೆ. ಆದರೆ ಇಲ್ಲಿ ಇಷ್ಟು ಚೆನ್ನಾಗಿ ಕ್ರಮಬದ್ಧವಾಗಿದ್ದಂತಹ ಮನೆ, ಮರಗಳೆಲ್ಲ ನೋಡಿ ಎಷ್ಟು ಚೆನ್ನಾಗಿದೆ. ಅವಾಗ ನೆಟ್ಟಿರೋದು ಅನಿಸುತ್ತೆ. ಎಷ್ಟು ಉದ್ದುದ್ದ ಚೆನ್ನಾಗಿದೆ. ಆದರೆ ಮನೆಗಳೆಲ್ಲ ಹಾಳಾಗಿದೆ. ಈ ರೀತಿ ಹಾಳಾಗಿದೆಯಲ್ಲ ಅಂತ ನೋಡಲಿಕ್ಕೆ ತುಂಬ ಬೇಸರ ಆಗುತ್ತೆ. ನೆಕ್ಸ್ಟು ಇದ್ರ ಮುಂದೆ ಹೋಗ್ತಾ ನಮ್ಮ ಮಕ್ಕಳು ಒಂದು ಮನೆ ಒಳಗೆ ಎಂಟ್ರಿ ಕೊಟ್ಟು ಬಂದರು. ಅಲ್ಲೂ ಅಷ್ಟೇ ಎಷ್ಟು ಚೆನ್ನಾಗಿದೆ, ಎಲ್ಲ ಕ್ರಮಬದ್ಧವಾಗಿದೆ. ಆದರೆ ಯಾರು ಎಲ್ಲ ಮನೆಗಳು ಅಂತಲೂ ಸಹ ಕರೀತಾರಂತೆ. ಆ ರೀತಿ ಎಲ್ಲ ಮನೆಗಳು ಪಾಳು ಬಿದ್ದಿದೆ. ಯಾರು ವಾಸ ಮಾಡೋಕ್ಕೂ ಇಲ್ಲ. ಅದಕ್ಕೆ ಮೋಸ್ಟ್ಲಿ ಪರ್ಮಿಷನ್ನು ಇಲ್ಲ ಅನಿಸುತ್ತೆ. ಹಂಗಾಗಿ ಯಾರು ವಾಸ ಆಗಿಲ್ಲ. ನೋಡಕ್ಕೆ ಮಾತ್ರ ಎಲ್ಲೋ ಪಾಳು ಬಿದ್ದಿರೋ ರಾಜರ ಕಾಲದಲ್ಲಿ ಯಾವುದೋ ಏರಿಯಾಕ್ಕೆ ಬಂದಿದ್ದೀವಿ ಅಂತೇನೋ ಅನಿಸುತ್ತೆ. ಗಿಡಗಳು ಮಾತ್ರ ಹಚ್ಚ ಹಸಿರಾಗಿ ಮನೆಗಳೆಲ್ಲ ಮಾತ್ರ ಹಾಳಾಗಿದ್ದು. ಕ್ರಮಬದ್ಧವಾಗಿ ಜೋಡಣೆ ಆಗಿದ್ದ ಮನೆ ಹಂತವಾಗಿ ಅಲ್ಲಿ ಯಾವ ಕಾರ್ಖಾನೆ ಎಲ್ಲ ಮುಚ್ಚಿದ್ರೋ ಅಲ್ಲಿರೋ ಕಾರ್ಮಿಕರು ಸ್ವಲ್ಪ ಜನ ಈಗಲೂ ಇದ್ದಾರೆ. ಅದನ್ನು ಲೇಬರ್ ಏರಿಯಾ ಅಂತ ಕರೀತಾರೆ. ಲೇಬರ್ ಏರಿಯಾದಲ್ಲಿ ಈಗಲೂ ಸಹ ಕೆಲವು ಕಾರ್ಮಿಕರು ಇದ್ದಾರೆ. ಒಂದು 100 ಜನ ಇದ್ದಾರೇನೋ ಅಷ್ಟೇ. ಆದರೆ ಎಲ್ಲರೂ ಅಲ್ಲಿಂದ ಖಾಲಿ ಮಾಡಿದ್ದಾರೆ. ಇದು ನೋಡಿ ಹೈಸ್ಕೂಲು, ICSE ಸಿಲೆಬಸ್ ಇರೋ ಸ್ಕೂಲ್ ಅಂತೆ ಇದು. ಎಷ್ಟು ಚೆನ್ನಾಗಿ ಕ್ರಮಬದ್ಧವಾಗಿ ನೀಟಾಗಿ ಕಟ್ಟಿದ್ದಾರೆ. ಈ ICSE ಸಿಲೆಬಸ್ಸು ಆ ಕಾಲದಲ್ಲೇ ಅವಾಗಿತ್ತಂತೆ ನೋಡಿ ಫ್ರೆಂಡ್ಸ್. ಎಷ್ಟು ಚೆನ್ನಾಗಿದೆ ಅಂತ. ಇದು ಅಷ್ಟೇ, ಅವಾಗಿನ ಕಾಲದಲ್ಲಿ ದೊಡ್ಡ ಅಧಿಕಾರಿಗಳು ಅವ್ರ ಮಕ್ಕಳು ಶಾಲೆಗೆ ಹೋಗ್ತಿದ್ದಂತಹ ಸ್ಕೂಲು. ICSE ಸಿಲೆಬಸ್ಸು ಆ ಕಾಲದಲ್ಲಿತ್ತಂತೆ. ಆ ಮಕ್ಕಳೆಲ್ಲ ಇಲ್ಲಿ ಓದ್ಲಿಕ್ಕೆ ಬರ್ತಿದ್ದಂತೆ. ಕಾರ್ಮಿಕರಿಗೆ ಬೇರೆ ಸ್ಕೂಲ್ ಇತ್ತಂತೆ. ಈ ರೀತಿಯಾಗಿ ಇಷ್ಟು ವ್ಯವಸ್ಥೆ ಎಲ್ಲ ನೋಡಿ ಕ್ರಮಬದ್ಧವಾಗಿ ಕಟ್ಟಿದ್ರಂತೆ. ಬ್ಯಾಂಕ್ ಇತ್ತಂತೆ, ಪೋಸ್ಟ್ ಆಫೀಸ್ ಇತ್ತಂತೆ. ಈ ರೀತಿ ಏನು ಬೇಕೋ ಒಂದು ಜೀವನ ಮಾಡೋಕ್ಕೆ ಆ ರೀತಿ ಎಲ್ಲ ರೀತಿಯ ವ್ಯವಸ್ಥೆಗಳು ಇದ್ದಂತಹ ಒಂದು ತಾಣ ಕುದುರೆಮುಖ. ಈಗ ಇಲ್ಲಿ ಕಾರ್ಮಿಕರು ಎಲ್ಲ ಹೋದ್ರು, ಇಂಜಿನಿಯರ್ಸ್ ಹೋದ್ರು, ಫ್ಯಾಕ್ಟ್ರಿ ಮುಚ್ಚಿದ್ರು. ಹೀಗಾಗಿ ಇಲ್ಲೆಲ್ಲ ಇದೆ ನೋಡಿ. ಇಲ್ಲೊಂದು ಪೊಲೀಸ್ ಸ್ಟೇಷನ್ ಈಗಲೂ ಇದೆ. ಅದು ಬಿಟ್ಟರೆ ಇನ್ನೆಲ್ಲ ಪಾಳು ಬಿದ್ದಿರ ಊರಿದೆ. ಅವಾಗ ಜಂಗುಲಿಂದ ಕೂಡಿದ್ದಂತಹ ಪ್ರದೇಶ ಈಗ ಫುಲ್ ಖಾಲಿ. ಎಲ್ಲಿ ನೋಡಿದ್ರು ಖಾಲಿ. ಅಲ್ಲಲ್ಲಿ ನದಿ ತೊರೆಗಳು ಹರಿತಾ ಇದೆ. ಅಂದರೆ ಪ್ರಕೃತಿ ಚೆನ್ನಾಗಿದೆ. ಪ್ರಕೃತಿ ಏನು ಎಫೆಕ್ಟ್ ಆಗಬಾರ್ದು ಅಂತಲೇ ತಾನೇ ಕಾರ್ಖಾನೆಗಳನ್ನೆಲ್ಲ ಮುಚ್ಚಿದ್ದು. ಹಂಗಾಗಿ ಹಸಿರಿನಿಂದ ಕೂಡಿದೆ. ನದಿ ತೊರೆಗಳೆಲ್ಲ ಹರಿತಾ ಇದೆ. ಪ್ಲೇಸು ನೋಡಲಿಕ್ಕೆ ಕಣ್ಣಿಗೊಂದು ಹಬ್ಬ. ನೋಡ್ಬೋದು. ಆದರೆ ಒಂದು ಊರು ಯಾವ ರೀತಿ ಇದ್ದು ಯಾವ ರೀತಿ ಆಗಿದೆ ಅಂತ ನೋಡಿದ್ರೆ ತುಂಬ ಬೇಸರ ಆಗುತ್ತೆ. ಆದರೆ ಪರಿಸರ ಒಂದ್ಸಲ ನೋಡ್ಕೊಂಡು ಬರ್ಬೋದು. ಪರಿಸರಕ್ಕೇನೂ ಆಗಿಲ್ಲ. ಜೊತೆಗೆ ಪ್ರಾಣಿಗಳು ಸಹ ಇಲ್ಲಿ ತುಂಬ ಇದೆಯಂತೆ. ನಮ್ಗೆ ಯಾವುದೂ ಸಿಗಲಿಲ್ಲ. ಇಷ್ಟು ನಾನು ಕುದುರೆಮುಖ ಈಗ ಕಂಡಿದ್ದು 2025ರಲ್ಲಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ವಿಡಿಯೋನ ನೋಡಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಾಮೆಂಟ್ ಮಾಡಿ. ನೀವಿಲ್ಲಿ ಒಂದ್ಸಲ ಭೇಟಿ ಕೊಟ್ಟಿದ್ರೆ ಕಾಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.